ನಮ್ಮ ಅಂದರೆ ತಾವು ನರೇಂದ್ರ ಮೋದಿಯವರ ನಿರೀಕ್ಷೆಗೆ ತಕ್ಕನಾಗಿ ಕೆಲಸ ಮಾಡಲಿಲ್ಲ, ಆದ್ದರಿಂದಾಗಿ ಇಲಾಖೆ ಬದಲಾವಣೆ. ಸರ್ ಅದನ್ನೇ ನಿಮ್ಮಲ್ಲಿ ಹೇಳ್ತಾ ಇದ್ದೀನಿ. ಓಕೆ. ನಮ್ಮ ಯಾವುದು ನಿಮ್ಮ ಇದಿದಲ್ವಾ, ಯಾವುದು ನಮ್ಮನ್ನು ಮೌಲ್ಯಮಾಪನ ಮಾಡ್ತಾರೆ ಯಾರೋ ನಮ್ಮ ಪ್ರೈಮ್ ಮಿನಿಸ್ಟರ್ ಆಫೀಸ್ ಅಲ್ಲ ಪ್ರೈಮ್ ಮಿನಿಸ್ಟರ್ ಆಫೀಸು ಮತ್ತು ಇವರಿದ್ದಾರೆ, ಅವರು ಮೌಲ್ಯಮಾಪನ ಮಾಡ್ತಾರೆ. 64 ಮಿನಿಸ್ಟ್ರಿಯ ಪೈಕಿ ಸೆಕೆಂಡ್ ಆ್ಯಂಡ್ ಥರ್ಡ್ ಮಿನಿಸ್ಟ್ರಿ ಬಂದ ಸದಾನಂದ ಗೌಡ್ರದ್ದು. ಯಾವುದು? ಕೆಮಿಕಲ್ ಆ್ಯಂಡ್ ಫರ್ಟಿಲೈಸರ್ಸ್. ಸರ್ ನಿಮ್ಮ ಕೋವಿಡ್ನ ಪೀರಿಯಡ್ನಲ್ಲಿ ಯಾವುದಾದ್ರು ಒಂದು ಡಿವಿಷನ್ ಅದು ನಿಮ್ಮ GDP ಗ್ರೋತ್ನಲ್ಲಿ ಮುಂದಿದ್ದರೆ 3.5% ಅಗ್ರಿಕಲ್ಚರ್ ಸೆಕ್ಟರ್ GDP ಗ್ರೋತ್, ಬರೀ ಫರ್ಟಿಲೈಸರ್ಸ್ ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿ ಅದರಲ್ಲಿ ಇಡೀ ದೇಶದಲ್ಲಿ ನಾನು ಸೆಕೆಂಡ್ ಬಂದಿದ್ದೀನಿ, ಇದರಲ್ಲಿ ಥರ್ಡ್ ಬಂದಿದ್ದೀನಿ. ಈ ರೀತಿ ಯಾವತ್ತೂ ನನ್ನ ಮಿನಿಸ್ಟ್ರಿಯ ಬಗ್ಗೆ ಮತ್ತೊಂದರ ಬಗ್ಗೆ ಅಲ್ಲ. ನಮ್ಮನ್ನು 14 ಜನ ಮಿನಿಸ್ಟ್ರಿಗಳನ್ನು ಕರೆದ್ರು ಪ್ರೈಮ್ ಮಿನಿಸ್ಟ್ರು, ನಿಮ್ಮ ಇದನ್ನು ಬದಲಾವಣೆ ಮಾಡ್ತೀವಿ, ನೀವೆಲ್ಲ ಹಿರಿಯರಿದ್ದೀರಿ, ನಿಮಗೆ ಪಕ್ಷದ ಜವಾಬ್ದಾರಿಗಳು ಬೇರೆ ಬೇರೆ ಕಡೆಯಿಂದ ಪಕ್ಷದ ಜವಾಬ್ದಾರಿಗಳನ್ನು ಕೊಡಬೇಕು ಅಂತ ನಿಶ್ಚಯ ಮಾಡಿ ನಾವೇ ಹೇಳಿದ್ದೀವಿ. ನಮ್ಮದು ಪ್ರಾಪರ್ಟಿ ಅಲ್ಲ, ನಿಮ್ಮದು, ನೀವು ಏನು ಬೇಕಾದ್ರೂ ಮಾಡಿ ಅಂತ ಸಂತೋಷದಿಂದ ಸ್ವೀಕಾರ ಮಾಡಿದ್ದೀವಿ. ಆದ ಕಾರಣ ಅದಕ್ಕೆ ಏನೇನೋ ಮೌಲ್ಯಮಾಪನಗಳನ್ನು ಆಗಿದೆ ಮತ್ತೊಂದಾಗಿದೆ ಅಂತ ಹೇಳುವಂಥದ್ದಿದ್ದರೆ ಅದಕ್ಕೆ ನಾವು ಜವಾಬ್ದಾರರಲ್ಲ. ಸೆಕೆಂಡ್ ಆ್ಯಂಡ್ ಥರ್ಡ್ ನಮ್ಮ ಪ್ರೈಮ್ ಮಿನಿಸ್ಟರ್ ಆಫೀಸು ಮತ್ತು ಪ್ಲ್ಯಾನಿಂಗ್ ಇವರು ಕಮಿಷನ್ನವರು ಮಾಡಿದಂಥ ಮೌಲ್ಯಮಾಪನದಲ್ಲಿ ನೀವೆಲ್ಲ ಪತ್ರಿಕೆಯಲ್ಲಿ ನೋಡಿದಿರಿ, 2ನೇ ಮತ್ತು 3ನೇ ಸ್ಥಾನ ಫರ್ಟಿಲೈಸರು ಮತ್ತು ನಿಮ್ಮ ಇದಕ್ಕೆ ಬಂದಿರುವಂಥದ್ದು. ಆದ ಕಾರಣ ನಾನೇ ಸರ್ಟಿಫಿಕೇಟ್ ಕೊಟ್ಟುಕೊಳ್ಳೋದು ಸರಿಯಲ್ಲ. ಅವರ ದೃಷ್ಟಿಕೋನದಲ್ಲಿ ಏನಾದ್ರು ಬೇರೆ ಕೊರತೆಗಳಿರಲಿಕ್ಕೂ ಸಾಕು, ನನಗೆ ಗೊತ್ತಿಲ್ಲ. ಆದರೆ ನಾವು ಪಬ್ಲಿಕ್ಕಾಗಿ ಆ ರೀತಿಯ ವ್ಯವಹಾರಗಳನ್ನು ಮಾಡಿದ್ದೀವಿ. ಆಮೇಲೆ ನನ್ನ ಕೆಲಸ ಕಾರ್ಯಗಳನ್ನು ಚೆನ್ನಾಗಿ ಮಾಡಿದ್ದೀವಿ. ನಮ್ಮನ್ನೆಲ್ಲರನ್ನು ಹರ್ಷವರ್ಧನ್, ನಾನು, ಜಾವಡೇಕರ್ ನಮ್ಮನ್ನೆಲ್ಲವನ್ನ ಕರೆದು ನಿಮ್ಮನ್ನು ಬದಲಾವಣೆ ಮಾಡ್ತೇನೆ ಅಂತ ಹೇಳಿ ನಮ್ಮನ್ನು ಬದಲಾವಣೆ ಮಾಡಿದ್ದಾರೆ. ಅದರಲ್ಲಿ ನನಗೇನು ಬೇಸರಗಳಿಲ್ಲ. ಸಾರ್ವಜನಿಕ ವಲಯದಲ್ಲಿ ಯಾವುದೇ ಚರ್ಚೆ ಆಗುವುದಕ್ಕೆ ಅದಕ್ಕೆ ನಾನು ಜವಾಬ್ದಾರಿ ಅಲ್ಲ. ನನ್ನ ಕಾನ್ಷಿಯನ್ಸ್ ನಾನು ಮಾಡಿದರಲ್ಲಿ ವ್ಯತ್ಯಾಸಗಳಿದೆ ಅಂತಾದರೆ ಆಗ ನನಗೆ